ಬೆಳಗಿನ ಈ ಕೊರಿಯೋ ಚಳಿಗೆ ಬಿಸಿ ಬಿಸಿಯಾಗಿರೋ ಮಸಾಲ ಟೀ ಕುಡಿತಾ ಇದ್ರೆ ಆಹಾ ಏನು ಚೆನ್ನಾಗಿರುತ್ತೆ ಅಲ್ವಾ. ಬನ್ನಿ ನೋಡೋಣ ಮಸಾಲ ಟೀ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಇಬ್ಬರಿಗಾಗುವಷ್ಟು ಟೀ ಮಾಡ್ತಾ ಇದ್ದೀನಿ. ಇದಕ್ಕೆ 2 ತುಂಡು ಚಿಕ್ಕ ಚಿಕ್ಕದು ಚಕ್ಕೆ, 1 ಲವಂಗ, 3 ಏಲಕ್ಕಿ, 6 ಮೆಣಸು ಹಾಕಿದ್ರೆ ಸಹ ಸ್ವಲ್ಪ ಖಾರವಾಗಿ ಗಂಟ್ಲಿಗೆ ಮಜಾ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಇದನ್ನು ನಾನು ಕಲ್ಲಲ್ಲಿ ಪುಡಿ ಮಾಡ್ಕೊಂಡಿರೋದನ್ನು ಎಲ್ಲ ಎತ್ತಿ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ನೀರನ್ನ ಪಾತ್ರೆಗೆ ಹಾಕಿ ಮಸಾಲ ಏನು ರುಬ್ಬಿದ್ನಲ್ಲ ಅದನ್ನು ಮಿಕ್ಸರಿಗೆ ಹಾಕಿ ಸ್ವಲ್ಪ ಕುದಿಸ್ಬೇಕು. ಇದಕ್ಕೆ ಅರ್ಧ ಇಂಚ್ ಆಗುವಷ್ಟು ಶುಂಠಿನ ತುರ್ಕೊಂಡು 1 ಸ್ಪೂನು ಟೀ ಪೌಡರು ಮತ್ತು 2 ಸ್ಪೂನು ಸಕ್ಕರೆ. ಆ್ಯಂಡ್ ಸಕ್ಕರೆ ನಿಮ್ಮ ಇಷ್ಟಾನುಸಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕೊಳ್ಳಿ. ಈ ಮಿಕ್ಸ್ಚರ್ನ ಚೆನ್ನಾಗಿ ಕುದಿಸಿ ಆ ಮಸಾಲಾದು ಆರೋಮ ಬರ್ತಾ ಇದ್ದಾಗೆ, ಘಮ ಬರ್ತಾ ಇದ್ದಾಗೆ ನಿಮಗೆ ಗೊತ್ತಾಗುತ್ತೆ ಕುದ್ದಿದೆ ಅಂತ. ಸೊ ಇದು ಕುದ್ಮೇಲೆ ಇದಕ್ಕೆ ಹಾಲು ಹಾಕ್ಕೊಳ್ಳಿ, 1 ಲೋಟ ಹಾಲು ಹಾಕ್ಕೊಳ್ಳಿ. ಇದನ್ನು ಕೂಡ ಈ ಮಿಕ್ಸ್ಚರ್ನು ಕೂಡ ಸ್ವಲ್ಪ ಹೊತ್ತು ಕುದ್ಮೇಲೆ ಹಾಲು ಆ ಮಸಾಲ ಎಲ್ಲ ಮಿಕ್ಸ್ ಆಗಿ ಟೀದು ಸ್ಮೆಲ್ ಹೆಂಗೆ ಬರ್ತಾ ಇರುತ್ತೆ ಅಂದರೆ ಯಾವಾಗಪ್ಪ ಕುಡಿತೀನಿ ಅಂತ ಅನ್ನಿಸ್ತಾ ಇರುತ್ತೆ. ಇದನ್ನು ಸೋಸ್ಕೊಂಡು ನಿಮಗೆ ಇಷ್ಟ ಆಗಿರೋ ಸ್ನ್ಯಾಕ್ಸ್ ಜೊತೆ ಎಂಜಾಯ್ ಮಾಡಿ. ಚಳಿಗಾಲದಲ್ಲಿ ಶೀತ, ಕೆಮ್ಮು, ನೆಗಡಿ ಎಲ್ಲ ಬರೋದು ಕಾಮನ್ನು. ಸೊ ಇಂಥ ಮಸಾಲ ಟೀಯಲ್ಲಿ ಮೆಣಸು, ಶುಂಠಿ ಎಲ್ಲ ಹಾಕಿದರೆ ಗಂಟ್ಲಿಗೂ ಅದನ್ನೆಲ್ಲ ಕೂಡ ತಡೆದ್ಬಿಡ್ಬೋದು.